ಆತ್ಮೀಯರೇ, ಕುಂಚೂರು ಘಾಟಿ ಕಂಪ್ಲೀಟಾಗಿ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಸಂಚಾರನ ನೋಡ್ತಾ ಇರ್ಬೋದು. ವಾಹನಗಳು ಬರದೇ ಇರುವ ರೀತಿಯಲ್ಲಿ ಸಂಪೂರ್ಣವಾಗಿ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಯಾಕಂದರೆ ಇದು ತುಂಬ ಅಪಾಯದ ಮಟ್ಟದಲ್ಲಿದೆ. ಒಳ್ಳೆಯ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ವಾಹನಗಳು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ದ್ವಿಚಕ್ರ ವಾಹನಗಳು ಮಾತ್ರ ಸಂಚಾರಕ್ಕೆ ಒಂದು ಸಣ್ಣದಾದ ಒಂದು ಜಾಗವನ್ನು ಬಿಟ್ಟಿದ್ದಾರೆ. ನೋಡ್ಬೋದು ಈ ರಸ್ತೆಯನ್ನು ಸಂಪೂರ್ಣವಾಗಿ ಹೇಗೆ ಅವರು ಕ್ಲೋಸ್ ಮಾಡಿದ್ದಾರೆ ಅಂತ. ಒಂದು ದ್ವಿಚಕ್ರ ವಾಹನ ಬರುವಷ್ಟು ಮಾತ್ರ ಜಾಗವನ್ನು ಬಿಟ್ಟಿದ್ದಾರೆ. ಯಾವುದೇ ಕಾರಾಗಲಿ ಬೇರೆ ಇನ್ನಿತರ ವಾಹನಗಳು ಸಂಚಾರಕ್ಕೆ ಆಸ್ಪದ ಇಲ್ಲ. ಯಾಕಂದರೆ ದಿನೇ ದಿನೇ ಇದು ಅಪಾಯದ ಮಟ್ಟವನ್ನು ತಲುಪ್ತಾ ಇದೆ. ಬಹಳಷ್ಟು ಸ್ಥಿತಿ ಗಂಭೀರವಾಗಿದೆ. ಇದು ಕುಂಚೂರು ಘಾಟಿ ಕಾಣಿಸ್ತಾ ಇರ್ಬೋದು. ಆದ್ಮೇಲೆ ನಾವು ರಸ್ತೆ ಮೇಲೆ ಇರುವಂಥ ಬಂಡೆ ಇದೇ ಥರ ಬಂಡೆ, ಟೆಂಪ್ರವರಿ. ಇದು ಆದಷ್ಟು ಗಟ್ಟಿ ಬರೋದಿಲ್ಲ. ಯಾವ ಸಮಯದಲ್ಲಿ ಬೇಕಾದರೂ ಅಪಾಯವನ್ನು ಎದುರಿಸೋ ಸಾಧ್ಯತೆಗಳಿದೆ. ಭೀಕರವಾದ ಗಾಳಿ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಇಲ್ಲಿ OFC ಕೇಬಲ್ನ ಇತ್ತೀಚಿನ ದಿನಗಳಲ್ಲಿ OFC ಕೇಬಲ್ನ ಎಳೆದಿದ್ರು. OFC ಕೇಬಲ್ ಕಾರಣವಾಗಿ ನೀರು ಈ ಚರಂಡಿಯಲ್ಲಿ ಹರಿದು ಈ ರಸ್ತೆ ಶಿಥಿಲಗೊಳ್ಳಲಿಕ್ಕೆ ಕಾರಣ ಅಂತ ಹೇಳಲಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.